ಇದು ಹಾಕಿಲ್ಲ ಅಂದ್ರೆ ಅವ್ರು ಹೇಳ್ದಂಗೆ ಮರ ಹಾಳಾಗುತ್ತೆ. ಅಲ್ಲಿ ಫಂಗಸ್ ಆಯ್ತು ಅಂದ್ರೆ ಕಂಪ್ಲೀಟ್ ಮರ ಡೆಡ್ ಆದಂಗೆನೆ. ಅದು ನವಿಲ್ ಐತೆ. ಪ್ರಾಣಿಗಳ ಕಾಟ, ಆನೆ ಕಾಟನೇ ಈಗ ಒಂದು 3 ವರ್ಷದಿಂದ ಹೆಚ್ಚಾಗಿರೋದು. ಆನೆ ಕಾಟ. ಸೊ ಇದರಲ್ಲೂ ಕ್ವಾಲಿಟಿ ಬರುತ್ತೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಫ್ರೆಂಡ್ ಅವರ ತೋಟಕ್ಕೆ ಬಂದಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಅವ್ರ ತೋಟದಲ್ಲಿ ರಬ್ಬರ್ ಮರ ಇದೆ ರೀ. ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಿ ಆ ರಬ್ಬರ್ನ ಅದನ್ನ ಹೆಂಗೆ ಪ್ರೋಸೆಸ್ ಮಾಡ್ತಾರೆ ನೋಡೋಕ್ಕಂತ ಬಂದಿದ್ದೀನಿ ಇವತ್ತು. ಸೊ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನೋಡ್ಬೋದು ಇಲ್ಲೆಲ್ಲ ಭತ್ತದ ಗದ್ದೆ ಇದೆ. ಅಷ್ಟೇ ಅಲ್ಲ, ಭತ್ತ ಒಂದೇ ಅಲ್ಲ, ನಾನು ಹೇಳ್ದಂಗೆ ರಬ್ಬರ್ ಮರ, ಅಡಿಕೆ ಮರ ಇದೆಲ್ಲ ಇದೆ. ಅದ್ರ ಜೊತೆಗೆ ಭದ್ರಾ ಬ್ಯಾಕ್ ವಾಟರ್, ನನ್ನ ಹಿಂದೆ ಏನು ಕಾಣ್ತಿದೆ ಅದೇ ಭದ್ರಾ ಬ್ಯಾಕ್ ವಾಟ್ರು. ಸೊ ಆ ಕಡೆ ಪೂರ್ತಿ ವೈಲ್ಡ್ ಲೈಫು. ಒಳ್ಳೆ ಜಾಗದಲ್ಲಿ ಇದೆ ಇವ್ರ ತೋಟ. ಸೊ ತೋರಿಸ್ತೀನಿ ನೋಡಿ ಇವಾಗ. ನೋಡಿ ಇದೇ ರಬ್ಬರ್ ಮರ. ಇವಾಗ ನಮ್ಮ ಆಶಿತ್, ನನ್ನ ಫ್ರೆಂಡ್ ಏನಿದ್ದಾನೆ, ಅವರ ಮಾಮ ಇವರು ಎಲ್ದೋ ಅಂತ, ಇವ್ರದೇ ತೋಟ. ಇವಾಗ ಅಂಕಲ್ ಹೇಳಿ, ಹೆಂಗೆ ರಬ್ಬರ್ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಹೆಂಗೆ ಪ್ರೋಸೆಸ್ ಹೆಂಗೆ ಮಾಡ್ತೀರಾ ಅಂತ. ನಾವು ಬೆಳಗಿನ ಜಾವ ಸಾಧಾರಣ ಒಂದು 4-4:30 ಟೈಮಿಗೆ ರಬ್ಬರ್ ಟಾಪಿಂಗ್ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸ್ಟಾರ್ಟ್ ಮಾಡಿದ್ರೆ ಒಂದು 2:30-3 ಗಂಟೆ ಬೇಕಿದೆ ಹಾಲು ಇದಕ್ಕೆ ಗೆರಟೆಯಲ್ಲಿ ಬೀಳಲಿಕ್ಕೆ. ಅದಾದ್ಮೇಲೆ ಗೆರಟೆಯಿಂದ ತೆಗೆದು ಬಕೆಟಿಗೆ ಹಾಕಿ, ಓಕೆ, ಅಲ್ಲೇ ಶೆಡ್ಡಿಗೆ ತಗೊಂಡೋಗಿ ಟ್ರೈಗೆ ಹಾಲು ಹಾಕಿ ಅದನ್ನ ಆಸಿಡ್ ಮಿಕ್ಸ್ ಮಾಡಿ, ಆಸಿಡ್ ಮಿಕ್ಸ್ ಮಾಡಿದ್ರೆ ಹಾಲು ಗಟ್ಟಿಯಾಗಿ ಹೋಗುತ್ತೆ. ಇವಾಗ ನಿಮ್ಮ ತೋಟದಲ್ಲಿ ಏನೇನು ಬೆಳೆ ಬೆಳೆದಿದ್ದೀರಾ ನೀವು? ತೋಟದಲ್ಲಿ ಈಗ ರಬ್ಬರ್ ಒಂದು 2 ಎಕರೆ ಇದೆ. 2 ಎಕರೆ. ಇದು ಪೂರ್ತಿ ರಬ್ಬರ್ ಎಷ್ಟಿದೆ ನಿಮ್ದೇನೆ? ಮತ್ತೆ ಒಂದು 3 ಎಕರೆ ಅಡಿಕೆ ಇದೆ. ಓಕೆ. ಈ ಕಡೆ ಇರೋದು ಪೂರ್ತಿ ಮಿಶ್ರ ಬೆಳೆ ಇದೆ. ಕಾಳುಮೆಣಸು ಇದೆ, ಕಾಫಿ ಗಿಡ ಹಾಕಿದೀವಿ ಈ ಸಲ, ಮತ್ತೆ ಬಾಳೆ, ಸುವರ್ಣಗೆಡ್ಡೆ ಅದೆಲ್ಲ. ಅಷ್ಟು ಆ ಕಡೆ ಇರೋದೆಲ್ಲ ಬಾಳೆ ನಿಮ್ದೇನಾ? ಆ ಕಡೆ ಬಾಳೆ ಸ್ವಲ್ಪ ಇದೆ ನಮಗೆ. ಟೋಟಲ್ ಎಷ್ಟು ಎಕರೆ ಇದೆ ಅಂಕಲ್? ಟೋಟಲಿ ನಮ್ದೊಂದು ಎಲ್ಲ ಸೇರಿ ಒಂದು 8 ಎಕರೆ ಇದೆ. 8 ಎಕರೆಯಲ್ಲಿ ಎಲ್ಲ ಮಿಕ್ಸ್ ಬೆಳೆ ಬೆಳೆದಿರೋದು ನೀವು. ಸೊ ನೋಡಿ, ಇಷ್ಟಿದೆ ಇವ್ರದ್ದು. ಎಲ್ಲ ಡಿಫ್ರೆಂಟ್ ಆಗಿ ಬೆಳೆದಿದ್ದಾರೆ. ಅಷ್ಟೇ ಅಲ್ಲ, ಹಸು ಕೂಡ ಸಾಕಿದ್ದಾರೆ, ಕೋಳಿ, ಏನೇನು ಬೇಕು ಆರಾಮಾಗಿದೆ ನೋಡಿ. ಇವಾಗ ಬನ್ನಿ, ಟಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ನೋಡೋಣ ಹೇಗೆ ಅದನ್ನ, ಆ ಮಿಲ್ಕ್ನ ಡ್ರಿಪ್ ಆಗುತ್ತಲ್ಲ, ಅದು ಬರಬೇಕಂದ್ರೆ ಮರನ ಕೆರಿಬೇಕು ಸ್ವಲ್ಪ, ಅದನ್ನ ಟ್ಯಾಪಿಂಗ್ ಅಂತಾರೆ. ತೋರಿಸ್ತೀನಿ ಬನ್ನಿ ಇವಾಗ ಹೆಂಗೆ ಮಾಡ್ತಾರೆ ಅಂತ. ನವಿಲ್ ಐತೆ. ನವಿಲು ಅಲ್ಲಿದೆ. ಅಲ್ಲಿ ನೋಡ್ಬೋದು ನೋಡಿ ನವಿಲು. ಹತ್ರ ಹೋದ್ರೆ ಹೋಗ್ಬಿಡುತ್ತೆ. ಸೊ ನೋಡ್ಬೋದು ನೋಡಿ, ಇವ್ರ ತೋಟದೊಳಗಡೆನೆ ನವಿಲಿದೆ. ಇವಾಗ ಟ್ಯಾಪಿಂಗ್ ಮಾಡ್ತಾರೆ. ಸ್ಟಾರ್ಟಿಂಗ್ ಇದು ಫಸ್ಟ್ ಪ್ರೋಸೆಸ್ಸು. ಮರದಿಂದ ಆ ಮಿಲ್ಕ್ ಏನು ಬರುತ್ತಲ್ಲ ರಬ್ಬರ್ದು, ಅದನ್ನ ಎಕ್ಸ್ಟ್ರಾಕ್ಟ್ ಹೆಂಗೆ ಮಾಡೋದಂತ ತೋರಿಸ್ತಾರೆ. ಹೇಳಿ ಅಂಕಲ್, ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ. ಇವನ್ನ ಈಗ ಎತ್ತಿಡಬೇಕು. ಸೊ ಈ ಕವರ್ ಎಂತಕ್ಕೆ ಹಾಕಿರೋದು ನೀವು? ಇದು ಮಳೆ ನೆನಿದೆ, ಈ ಭಾಗ ಮಳೆ ನೆನಿಬಾರ್ದು. ಓ, ನೆಂದ್ರೆ ಅದೇ ನಾವು ಮರಗಟ್ಟು ಹೋಗುತ್ತೆ, ಮರ ಹಾಳಾಗುತ್ತೆ. ಟಾರ್ ಹಚ್ಚಿ ಅದಕ್ಕೆ ಪ್ಲಾಸ್ಟಿಕ್ ಹೆಣದು, ಓಕೆ, ಒಂದು ಟೇಪ್ ಹೊಡಿತೀವಿ. ಇಲ್ಲಿ ಟೇಪ್ ಹೊಡೆದು ಪಿನ್ ಮಾಡ್ತೀವಿ. ಸೊ ಇದನ್ನ ಮಳೆಗಾಲದಲ್ಲಿ ಮಾತ್ರ ಹಾಕ್ತೀರಾ ಅಥವಾ ಮಳೆಗಾಲದಲ್ಲಿ ಮಾತ್ರ ಹಾಕ್ತೀರಾ? ನವೆಂಬರ್-ಡಿಸೆಂಬರ್ ಅಷ್ಟು ತೆಗೆದು ಬಿಡ್ತೀರಾ? ಇದು ಟ್ಯಾಪಿಂಗ್ ಮಾಡೋದು ಯಾವಾಗ? ಸ್ಪೆಸಿಫಿಕ್ ಮಂತ್ ಅಂತ ಏನಾರು ಇದೆಯಾ? ಅವಾಗೆ ಮಾಡಲ್ಲ. ಹೆಚ್ಚಾಗಿ ನಾವು ಸ್ವಲ್ಪ ಕ್ಲೈಮೇಟ್ ನೋಡ್ಕೊಂಡು, ಸೀಸನ್ ಅಂತ ಹೇಳಿದ್ರೆ ಅಕ್ಟೋಬರ್ ಇಂದಾನೆ ಮಾಡ್ಬೇಕು. ಅಕ್ಟೋಬರ್ ಇಂದಾನೆ ಚಳಿ ಜಾಸ್ತಿ ಇರುತ್ತೆ, ಅವಾಗ ಹಾಲು ಜಾಸ್ತಿ ಬರುತ್ತೆ. ಅವಾಗ ಮಳೆಗಾಲ ಎಲ್ಲ ಸ್ವಲ್ಪ ಆದಷ್ಟು ರೆಸ್ಟ್ ಕೊಡ್ತಾರೆ. ಮತ್ತೆ ಆ ಟೈಮಲ್ಲಿ ನಮಗೆ ಟ್ಯಾಪಿಂಗ್ ಸರಿಯಾಗಿ ಸಿಗಲ್ಲ, ಮಳೆ ಇರುತ್ತೆ, ಮೋಡ ಇರುತ್ತೆ, ಹಂಗಾಗಿ ಹಾಲು ಕಮ್ಮಿ ಇರುತ್ತೆ. ಅವಾಗ ಸರಿಯಾಗಿ ನಮಗೆ ಅದರದ್ದು ಬೆಳೆನೂ ಸಿಗಲ್ಲ. ಇವಾಗ ಬಿಸಿಲುಗಾಲದಲ್ಲಿ ಜಾಸ್ತಿ ಬರುತ್ತೆ, ಅವಾಗ ಬೇಸಿಗೆಯಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಕಮ್ಮಿ, ಜನವರಿಯಿಂದ ಸ್ವಲ್ಪ ತೇವಾಂಶ ಕಮ್ಮಿ ಇರುತ್ತಲ್ಲ, ಹಾಗಾಗಿ ಹಾಲು ಕಮ್ಮಿ ಆಗುತ್ತೆ. ಹಂಗಿದ್ರೆ ಬರೀ ವಿಂಟರ್ ಅಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಚೆನ್ನಾಗಿರ್ತದೆ. ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಒಳ್ಳೆ ಹಾಲು ಬರುತ್ತೆ. ಈ ಬಳ್ಳಿನ ಹಿಂಗೆ ಎಳ್ಕೊಂತೀವಿ. ಸೊ ಇದನ್ನ ಏನಂತ ಕರೀತೀರಾ? ಬಳ್ಳಿ ಅಂತ. ರಬ್ಬರ್ ಬಳ್ಳಿ. ಹೀಗೆ ಟ್ಯಾಪಿಂಗ್ ಮಾಡ್ತೀವಿ.
ಸೊ ಅಂದ್ರೆ ತುಂಬಾ ತೆಳುಗೆ ತೆಗಿಯೋದು ಅಷ್ಟೇನಾ? ತುಂಬಾ ಡೀಪ್ ಆಗಿ ಏನಿರಲ್ಲ. ಇಲ್ಲ ಇಷ್ಟು ತೆಳು ತೆಗಿಬೇಕು. ಓಕೆ, ಇದು ಸುಮಾರು ಒಂದು 1-2 mm ಇದೆ ಅಷ್ಟೇನೆ. ಸೊ ಅಷ್ಟು ತೆಳುಗೆ ತೆಗಿಬೇಕಾಗುತ್ತೆ. ತುಂಬಾ ಡೀಪ್ ಮಾಡಿದ್ರೆ ವೇಸ್ಟೇಜ್ ಅದು, ಸುಮ್ಮನೆ ಮರ ಹಾಲು ಬೀಳುತ್ತೆ. ನೋಡಿ ಸುಮಾರು ಕಪ್ ತುಂಬಾತಾ? ಹೆಚ್ಚು ಕಮ್ಮಿ ಚಳಿಗಾಲದಲ್ಲಿ ಈ ಗೆರಟೆ ಫುಲ್ ಆಗುತ್ತೆ ಇದು. ಹೌದು. ಎಷ್ಟೊತ್ತು ಬೇಕು ಹಿಡಿಯೋಕೆ? ಅದೇ 2.5 ಇಂದ 3 ಗಂಟೆ. 3 ಅವರ್ ಬೇಕು. ಆಮೇಲೆ ಇನ್ನೂ ಕಂಟಿನ್ಯೂ ಬರ್ತೀರಾ ತಿರ್ಗೋ ಸ್ಟೋರೇಜ್ ಇಟ್ಬಿಟ್ಟು? ಇಲ್ಲ ಅಷ್ಟೊತ್ತಿಗೆ 3 ಗಂಟೆ ಒಳಗೆ ಇದು ಕ್ಲೋಸ್ ಆಗುತ್ತೆ ಅಷ್ಟೇ. 2 ಅವರ್ ಇದು. ತಿರ್ಗೋ ಬೇಕಂದ್ರೆ ತಿರ್ಗಾ ಅದನ್ನ ಟ್ಯಾಪಿಂಗ್ ಮಾಡ್ಬೇಕು. ಮತ್ತೆ ಒಂದಿನ ಬಿಟ್ಟು ದಿನ ಬಿಟ್ಟು ದಿನ, ಅದಕ್ಕೂ ರೆಸ್ಟ್ ಬೇಕಲ್ಲ. ಸೊ ಇವಾಗ ಇದಕ್ಕೆ ಏನಾದ್ರು ಗೊಬ್ಬರ ಏನಾದ್ರು ಸ್ಪೆಸಿಫಿಕ್ ಆಗಿ? ಹೌದೌದು, ನಾವು ಜೂನ್ ತಿಂಗಳಲ್ಲಿ 1 ರೌಂಡ್ ಗೊಬ್ಬರ ಕೊಡ್ತೀವಿ. ಆಮೇಲೆ ಮತ್ತೆ ಸೆಪ್ಟೆಂಬರ್ ಲಾಸ್ಟ್ಗೆ ಇನ್ನೊಂದು ಗೊಬ್ಬರ ಕೊಡ್ತೀವಿ. ನೀರೇನಾರು ಬಿಡ್ತೀರಾ? ಇಲ್ಲ ನೀರ್ ಯಾವ್ದು ಬಿಡ. ನೀರೇನಿಲ್ಲ, ಹಂಗೆ ಮಾಮೂಲಿ ಮಳೆಗಾಲ ಹೆಂಗಿದೆ. ಈಗ ಬೇಸಿಗೆಲೆಲ್ಲ ನೀರ್ ಏನಾರು? ಬೇಡ ಇದು ನೀರ್ ಬೇಡ, ಅದಕ್ಕೆ ನೀರ್ ಬೇಡ. ಸೊ ಇವಾಗ ನೋಡಿ ಮಳೆಗಾಲದಲ್ಲಿ ಅವ್ರು ಹೇಳ್ದಂಗೆ ಈ ತರ ಇವಾಗ ಆಲ್ರೆಡಿ ಇಲ್ಲಿ ಟ್ಯಾಪಿಂಗ್ ಮಾಡಿರೋದನ್ನ ಹಿಂಗ್ ಜಸ್ಟ್ ಹಿಂಗ್ ಕವರ್ ಮಾಡ್ತಿರಲ್ಲ, ಅವಾಗ ಮಳೆ ಬಂದ್ರು ನೀರ್ ಜಾರಿ ಏನೂ ಆಗಲ್ಲ. ನೋಡಿ ಈ ತರ ಇದು ಹಾಕಿಲ್ಲ ಅಂದ್ರೆ ಅವ್ರು ಹೇಳ್ದಂಗೆ ಮರ ಹಾಳಾಗುತ್ತೆ. ಅಲ್ಲಿ ಫಂಗಸ್ ಆಯ್ತು ಅಂದ್ರೆ ಕಂಪ್ಲೀಟ್ ಮರ ಡೆಡ್ ಆದಂಗೆನೆ. ಅದನ್ನ ಅವಾಗ ಏನ್ ರಿಮೂವ್ ಮಾಡ್ಬೇಕು, ಇದನ್ನ ತೆಗಿಲೇಬೇಕು. ಈ ಸೈಡ್ ಮೊತ್ತ ಫುಲ್ ಪಟ್ಟೆ ಹೋಗ್ಬಿಡುತ್ತೆ. ಅವಾಗ ಏನಾರು ಬೀಳೋ ಚಾನ್ಸಸ್ ಇರುತ್ತಾ? ಬೀಳಲ್ಲ. ಇಲ್ಲ ನಾವು ಮತ್ತೆ ಇನ್ನು ಆ ಕಡೆ ಪಟ್ಟೆ ಹಾಕ್ಬೇಕು. ಆ ಕಡೆ ಸೈಡ್ ಅಂದ್ರೆ ಇಷ್ಟಕ್ಕೆ ವೇಸ್ಟ್ ಅದು ಫುಲ್ ಹೋಗ್ಬಿಡುತ್ತೆ. ಇಟ್ಟಾಚಿಯಲ್ಲಿ ಇದನ್ನ ಕಡ್ದು ಮಣ್ಣು ದಂಡೆ ಮಾಡೋದು, ನೀರಿನ ಅಂಶ ತೇವಾಂಶ ನಿಲ್ಲಕ್ಕೋಸ್ಕರ. ಈ ತರ ಗುಂಡಿ ತರ ಸ್ವಲ್ಪ ಮಾಡಿದ್ರೆ ನೀವು ಅಲ್ಲಲ್ಲಿ ನೀರ್ ನಿಂತ್ಕೊಳ್ಳಿ. ನಮಗೆ ಇಲ್ಲಿ ಫ್ಲಾಟ್ ಅಲ್ಲಿ ಓಡಾಡಕ್ಕೂ ಇದು ಸ್ಲೋಪ್ ಇರುತ್ತೆ ಜಾಗ. ಈ ಕಡ್ದು ಈ ತರ ಲೆವೆಲ್ ಮಾಡ್ಕೊಂಡ್ರೆ ನಮಗೆ ಓಡಾಡ್ಲಿಕ್ಕೆಲ್ಲ ದೊಡ್ಡದಲ್ಲ ಅನುಕೂಲ, ಮತ್ತೆ ನೀರಿನ ಅಂಶನೂ ಇರುತ್ತೆ ಇಲ್ಲಿ. ಇವಾಗ ನೋಡ್ಬೋದು ನೋಡಿ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದೆ. ಯಾಕಂದ್ರೆ ಸ್ಲೋಪ್ ಇದ್ರೆ ತುಂಬಾ ಜಾರುತ್ತೆ, ನಡಿಯಕ್ಕಾಗಲ್ಲ, ಇವ್ರು ಕೆಲಸ ಮಾಡಕ್ಕೂ ಆಗಲ್ಲ, ನೀರು ನಿಲ್ಲಲ್ಲ, ಹಂಗೆ ಹರ್ಕೊಂಡು ಹೋಗ್ಬಿಡುತ್ತೆ ಅಂತ ಫ್ಲಾಟ್ ಆಗಿ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ, ನೀರೆಲ್ಲ ಇಲ್ಲಿ ಸ್ಟೋರ್ ಆಗುತ್ತಲ್ವ, ಗೊಬ್ಬರ ಹಾಕಿದ್ರು ಹೋಗಲ್ಲ, ಅವಾಗ ಅಲ್ಲೇ ಇರುತ್ತೆ. ಇಲ್ಲಾಂದ್ರೆ ವಾಶ್ ಔಟ್ ಆಗ್ಬಿಡುತ್ತೆ ಕಂಪ್ಲೀಟ್. ನೀರ್ ಹಾಕಿದ್ರೆ ಗೊಬ್ಬರ ಹಾಕಿದ್ರೆ ಎಲ್ಲ ಹಂಗೆ ಕೆಳಕ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಈ ತರ ಮಾಡ್ತಾರೆ. ಇದನ್ನ ಯಾವಾಗ ಅಂದ್ರೆ ರೆಗ್ಯುಲರ್ ಆಗಿ? ಹೆಚ್ಚು ಕಮ್ಮಿ ನಾವು ಅಡಿಕೆ ಇದು ರಬ್ಬರ್ ಹಾಕಿ 5ರಿಂದ 6ನೇ ವರ್ಷಕ್ಕೆ ನಾವು ಫ್ಲಾಟ್ ಹೊಡಿತೀವಿ. ಫ್ಲಾಟ್ ಪ್ರತಿ ಸಲ ಮಾಡ್ತೀರಾ ಅಥವಾ ಒಂದ್ಸಲ ಅಷ್ಟೇ ಮುಗೀತು? ಅಂದ್ರೆ 5 ವರ್ಷ ಆದ್ಮೇಲೆ? 5ನೇ ವರ್ಷ ಇಲ್ಲ 6ನೇ ವರ್ಷ ನಾವು ಫ್ಲಾಟ್ ಹೊಡೆದ್ರ ಮೇಲೆ 6ನೇ ವರ್ಷ ಲಾಸ್ಟ್ ಆಗು ಟ್ಯಾಪಿಂಗ್ ಮಾರ್ಕ್ ಹಾಕ್ತೀವಿ ಅಷ್ಟೇ. ಮತ್ತೆ ಟ್ಯಾಪಿಂಗ್ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಇದ್ರ ಕೆಲಸ ಎಷ್ಟು ವರ್ಷ ಬರುತ್ತೆ ಇದು ಒಂದು ಮರ? ಇದು ಕರೆಕ್ಟ್ ಆಗಿ ನಾವು ಒಂದು ಸೀಸನ್ ಎಲ್ಲ ಸ್ವಲ್ಪ ರೆಸ್ಟ್ ಕೊಟ್ಟು ಎಲ್ಲ ಮಾಡಿದ್ರೆ ಒಂದು 25ರಿಂದ 30 ವರ್ಷ ತನಕ ಟ್ಯಾಪಿಂಗ್ ಮಾಡ್ಬೋದು. ಅಂದ್ರೆ 6 ವರ್ಷ ಆದ್ಮೇಲೆ 20 ವರ್ಷದವರೆಗೂ ಟ್ಯಾಪಿಂಗ್ ಮಾಡ್ಕೊಬಹುದು. ಅದಾದ್ಮೇಲೆ ಇದು ಮರ ಏನ್ ಮಾಡ್ತೀರಾ ಅವಾಗ? ಮರ ಕಟ್ ಮಾಡಿ ಕೊಟ್ರೆ ಇದು ಹೆಚ್ಚು ಕಮ್ಮಿ 1800ರಿಂದ 2000 ರೂಪಾಯಿ ರೇಟ್ ಇದೆ ಒಂದ್ ಮರಕ್ಕೆ ಕೆಜಿಗ? ಅದು ಮರಕ್ಕೆ ಇಲ್ಲೇನ್ ನೋಡ್ತಿದ್ದೀರಾ, ಈ ಕಪ್ ಒಳಗಡೆ, ಕಪ್ನ ಏನಂತ ಕರೀತೀರಾ? ಈ ಗೆರಟೆ ಅಂತ ಕರೀತಾರೆ. ಸೊ ಇಲ್ಲಿಂದ ಇಲ್ಲಿ ನೋಡ್ಬೋದು, ಇದು ಹಾಲ್ ಹಂಗೆ ಇಲ್ಲಿ ಡ್ರಿಪ್ ಆಗ್ತಾ ಇಳಿಯುತ್ತೆ. ಇದ್ರಲ್ಲಿ ಸ್ಟೋರ್ ಆದ್ಮೇಲೆ ಸೊ ಆ ಶೆಡ್ ಅಲ್ಲಿ ಹೆಂಗ್ ಪ್ರೋಸೆಸ್ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ ನೆಕ್ಸ್ಟ್. ಇದಕ್ಕೆ ಡಿಶ್ಗೆ ಒಂದು 2 ಲೀಟರ್ ಹಾಲು, 2 ಲೀಟರ್ ನೀರು. ಹಾಲು ಅಂದ್ರೆ ಅದೇ ಹಾಲು 2 ಲೀಟರ್ ನೀರು ಮಿಕ್ಸ್ ಮಾಡಿ ಆಮೇಲೆ ಆಸಿಡ್ ಹಾಕ್ತಿವಿ ಒಂದು 100 ml. ಓಕೆ. ಅವಾಗ ಇದು ಗಟ್ಟಿಯಾಗಿ ಬರುತ್ತೆ ಈ ತರ ಜೆಲ್ಲಿ ಆಗಿರುತ್ತೆ. ಎಷ್ಟು ಅವರ್? ಇದೊಂದು 3ರಿಂದ 4 ಗಂಟೆ ಬಿಟ್ರೆ ನಮಗೆ ಇದರಲ್ಲಿ ಸೀಟ್ ಹೊಡಿಬಹುದು. 3 ಅವರಿಗೆನೆ ರೆಡಿ ಆಗುತ್ತೆ, ಗಟ್ಟಿ ಆಗುತ್ತೆ. ಈ ತರ ಪ್ರೆಸ್ ಮಾಡ್ತೀವಿ, ಒಂದು 3 ಸಲ ಪ್ರೆಸ್ ಮಾಡ್ಬೇಕು ಇದರಲ್ಲಿ. ಓಕೆ. ತೆಳುವಾಗುತ್ತೆ. ಸೊ ಫಸ್ಟ್ಗೆ ಅದು ಎಷ್ಟು ದಪ್ಪಗಿತ್ತು ಚಿಕ್ಕದಾಗಿ, ಹೌದು. ಇವಾಗ ನೋಡಿ ಪೂರ್ತಿ ತೆಳುಗೆ ಮ್ಯಾಟ್ ತರ ಆಗ್ತಾ ಇದೆ. ಸೊ ಯಾಕಂದ್ರೆ ಫುಲ್ಲು ವಾಟರ್ ಡ್ರೈನ್ ಔಟ್ ಮಾಡ್ತಾರೆ. ಇಲ್ಲಿ ಎಕ್ಸಸ್ ವಾಟರ್ ಏನಿರುತ್ತೆ ಅದನ್ನೆಲ್ಲ ಡ್ರೈನ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಆ ಮಿಷನ್ ಹಾಕ್ತೀವಿ. ಇದು ಅಚ್ಚು ಬರುತ್ತೆ ಇದಕ್ಕೆ, ಸೀಲ್. ಇವಾಗ ನಿಮ್ದು ಅಂತ ಇದು ಅಚ್ಚ? ಹೌದೌದು, ಅದು ಇದೆ. ಇದರಲ್ಲಿ ಇನ್ಶಿಯಲ್ ಬರುತ್ತೆ ನೋಡಿ. ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ, KEE ಅಂತ ಇದೆಯಲ್ಲ,
ಇದು ಇವರ ಬ್ರ್ಯಾಂಡಿಂಗು. ಆ್ಯಕ್ಚುಲಿ ಈ ರಬ್ಬರು ಇವ್ರ ತೋಟದಿಂದ ಬಂದಿದೆ ಅಂದ್ಬಿಟ್ಟು ಈ ಬ್ರ್ಯಾಂಡಿಂಗ್ಗೆ ಇದರಲ್ಲಿ ನೋಡಿ ಹಚ್ತಾರ. ಇದರಲ್ಲಿ ಹಾಕುವಾಗ ಫುಲ್ಲು ಹಿಂಡಿ ನೀರಿನ ಅಂಶ ಎಲ್ಲ ಹೋಗುತ್ತೆ. ಈಗ ಶೀಟ್ ಆಯ್ತು ನೋಡಿ ಇಲ್ಲಿ. ಸೊ ಅದು ಹಚ್ಚು ಇಲ್ಲಿ ಬಂದಿರುತ್ತಲ್ಲ, ಹೌದೌದು, ಎಲ್ಲಾದ್ರೂ ಒಂದ್ ಕಡೆ ಬಂದಿರುತ್ತೆ. ಅಲ್ಲಿ ಬಂದಿದೆ ನೋಡಿ ಮೇಲೆ, ಇಲ್ಲಿ ಹಚ್ಚು ಇಲ್ಲಿದೆ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಇದೇನೆ ಅದು ಇವರ ಬ್ರ್ಯಾಂಡಿಂಗ್. KE. ಏನು KE ಅಂದರೆ ಏನಂತ? KE ನಮ್ಮ ಮನೆ ಹೆಸರು ಕೋಟೆಕಲ್ ಅಂತ. ಕೋಟೆಕಲ್. ಈ ತಂದೆಯವರ ಇನ್ಷಿಯಲು, ಈ ನನ್ನ ಹೆಸರು ಎಲ್ದ. ಚೆನ್ನಾಗಿದೆ. ಸೊ ಇದಾದ್ಮೇಲೆ ಇದು ಒಂದೇ ಸಲ ಇಲ್ಲಿ ರೋಲಿಂಗ್ ಒಂದೇ ರೋಲ್, ಅಲ್ಲಿ 4 ಸಲ ಬಿಡ್ತೀವಿ, ಇದರಲ್ಲಿ ಒಂದೇ ಸಲ. ಸೊ ನೋಡ್ಬೋದು ಇದು ಫುಲ್ ಮ್ಯಾಟ್. ಈಗ ಫ್ಲೋರ್ಗೆ ಏನು ಮ್ಯಾಟ್ ಹಾಕ್ತೀವಿ ಅದೇ ಥರ ಆಗಿದೆ. ಇವಾಗ ಇದನ್ನ ಡ್ರೈ ಮಾಡ್ತೀರಾ? ಹೌದು, ಇದು ಬಿಸಿಲಿ ಹಾಕ್ತೀವಿ. ಓಕೆ, 1-2 ದಿನ ಬಿಸಿಲು ತಾಗೋದ್ರ ಮೇಲೆ ಸ್ಮೋಕ್ ಹೌಸಿ ಹಾಕ್ತೀವಿ. ಸೊ ನೋಡ್ಬೋದು ಇವಾಗ ಅಲ್ಲಿ ಈ ಮ್ಯಾಟ್ ಶೇಪ್ ಮಾಡಾದ್ಮೇಲೆ ಅದನ್ನು ಫುಲ್ ವಾಟರ್ ಡ್ರೈನ್ ಔಟ್ ಆಗಬೇಕಲ್ವಾ, ಅದಕ್ಕೆ ಈ ಥರ ಬಿಸಿಲಿಗೆ ಆರಾಕ್ಬೇಕಾಗುತ್ತೆ. ಸೊ ಇವಾಗ ಅಲ್ಲಿ ನೇತಾಕಿರ್ತೀವಲ್ಲ, ನೇತಾಕಾದ್ಮೇಲೆ ಏನು ನೆಕ್ಸ್ಟ್ ಪ್ರೊಸೆಸ್? ನೆಕ್ಸ್ಟ್ ಅಲ್ಲಿ ಹಾಕಿದ್ರ ಮೇಲೆ ನಾವಿಲ್ಲಿ ಬೆಂಕಿ ಹಾಕಿ ಹೊಗೆ ಕೊಡ್ತೀವಿ. ಓಕೆ, ಹೊಗೆ ಕೊಟ್ರೆ ಈ ಪೈಪ್ ಮುಖಾಂತರ ಆ ರೂಮಿಗೆ ಎಲ್ಲ ಕಡೆ ಹೋಗಿ ಸ್ಪ್ರೆಡ್ ಆಗುತ್ತೆ. ಅದು ಬೆಂಕಿ ಹೋಗಲ್ಲ, ಬರೀ ಹೊಗೆ ಮಾತ್ರ. ಸೊ ಅಲ್ಲಿ ಒಳಗೂನು ನೇತಾಕಿರ್ತೀರಾ ನೀವು? ಹೌದೌದು, ಹೊರಗಡೆ ನೇತಾಕಿದೀವಿ. ಏನಕ್ಕೆ ಮಾಡೋದು ಇದನ್ನ ನೇತಾಕೋದು? ಇದು ಫುಲ್ ಡ್ರೈ ಆಗ್ಬೇಕು ಶೀಟು, ಆಮೇಲೆ ಆ ಒಂದು ಬ್ಲಾಕ್ ಕಲರ್ ಬರಬೇಕು. ಕಲರ್ಗೆ ಏನಾದ್ರು ಎಕ್ಸ್ಟ್ರಾ ಕಾಸು ಕೊಡ್ತಾರ? ಕ್ವಾಲಿಟಿ ಏನಾದ್ರು ಇದೆಯಾ? ಹೌದೌದು, ಫುಲ್ ಬ್ಲಾಕ್ ಇದ್ರೆ ರೇಟ್ ಜಾಸ್ತಿ, ಅಲ್ಲಲ್ಲೇ ಸ್ವಲ್ಪ ಹಸಿ ಎಲ್ಲ ವೈಟ್ ಬಂದ್ರೆ ನಮಗೆ ರೇಟ್ ಕಮ್ಮಿ ಆಗುತ್ತೆ. ಒಂದು 2-3 ದಿನ ಇಲ್ಲಿ ನಾವು ಹೊಗೆ ಕೊಡ್ಬೇಕು. 3 ದಿನವರೆಗೂ? ಸೊ ಅಲ್ಲಿ ಎಷ್ಟು ಗಂಟೆ ನೀವು ಆರಾಕ್ತೀರಾ? ಅಲ್ಲೇ ಸೇಮ್ 3 ದಿನ ಅಂತ ಹೇಳಿದ್ರೆ ಈಗ ಹೆಚ್ಚು ಕಮ್ಮಿ 24 ಗಂಟೆ 3 ದಿನ. ಮತ್ತೆ 2 ದಿನಕ್ಕಿಂತ ಜಾಸ್ತಿನೇ ಅಲ್ಲಿ ಹಾಕಿದ್ರೆ ನಾವ್ ಹೇಳಿದ್ವಲ್ಲ ಅವಾಗ ಹೇಳ್ದಂಗೆ ಬೂಸ್ಟ್ ಹಿಡಿಯುತ್ತೆ. ಆಮೇಲೆ ತಿರ್ಗಾ ಅದು ಕ್ವಾಲಿಟಿ ಎಲ್ಲ ಸೆಕೆಂಡ್ ಕ್ವಾಲಿಟಿ ಹೋಗುತ್ತೆ. 2 ದಿನದೊಳಗೆ ನಾವು ಈ ರೂಮಿಗೆ ಶಿಫ್ಟ್ ಮಾಡ್ತೀವಿ. ಓಕೆ, ಒಂದು 3 ದಿನ ಇದ್ರಲ್ಲಿ ಹೊಗೆ ಕೊಡ್ತೀವಿ. ಹೊಗೆ ಕೊಟ್ರೆ ಇದು ಲಾಸ್ಟ್ ಸ್ಟೆಪ್, ಲಾಸ್ಟ್. ಇದಾದ್ಮೇಲೆ ಈಗ ಅವರು ತಗೊಂಡೋಗ್ತಾರೆ. ಸೊ ಇದನ್ನ ಏನಾದ್ರು ಗೌರ್ಮೆಂಟ್ ಆತರ ಅವ್ರಿಗೆ ಏನಾದ್ರು ಮಾರ್ತೀರಾ ಅಥವಾ ತಗೊಂಡೋಗೋರು? ಯಾವ ಸೊಸೈಟಿಗಳು ಇದಾವೆ, ಮತ್ತೆ ಪ್ರೈವೇಟ್ ಆಗಿ ಅಂಗಡಿಗೂ ಮಾಡ್ಕೊಂಡಿದ್ದಾರೆ. ಅವರೇ ಬರ್ತಾರಾ ಇಲ್ಲ ನೀವು ತಗೊಂಡು? ನಾವು ತಂದು ಕೊಡ್ಬೇಕು. ನೀವೇ ತಗೊಂಡು ಹೋಗ್ಬೇಕು ಅಲ್ಲಿ? ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ತೋರಿಸ್ತಿದ್ದಾರೆ. ಇಲ್ಲಿ ಮ್ಯಾಟ್ನ ಈ ತರ ಸ್ಮೋಕ್ ಅಲ್ಲಿ, ಇದು ಬೆಂಕಿಲಲ್ಲ ಸ್ಮೋಕ್ ಅಲ್ಲಿ ಡ್ರೈ ಆದ್ಮೇಲೆ ಆಚ ಕಡೆ ಏನ್ ಡ್ರೈ ಮಾಡಿದ್ರು ಸನ್ಲೈಟ್ ಅಲ್ಲಿ ಇಲ್ಲಿ ತಗೊಬಂದು ತಿರ್ಗಾ ಡ್ರೈ ಮಾಡ್ತಾರೆ ಸ್ಮೋಕ್ ಅಲ್ಲಿ. ಸೊ ಆ ಥರ ಆದ್ಮೇಲೆ ಈ ತರ ಫುಲ್ ಕಪ್ಪುಗೆ ಕಲರ್ ಚೇಂಜ್ ಆಗುತ್ತೆ ನೋಡಿ. ಫಸ್ಟ್ ಕ್ವಾಲಿಟಿ. ಸೊ ಇದರಲ್ಲೂ ಕ್ವಾಲಿಟಿ ಬರುತ್ತೆ. ಓಕೆ, ಸೊ ಇದು ಬಂದು ಫಸ್ಟ್ ಕ್ವಾಲಿಟಿ. ಇವಾಗ ನೀವು ಹೆಂಗೆ ಸೆಗ್ರಿಗೇಷನ್ ಮಾಡ್ತೀರಾ? ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅಂದ್ಬಿಟ್ಟು ಯಾವ ತರ? ಇದು ಹಾಲನ್ನ ತಂದು ನಾವು ಇದರಲ್ಲಿ ಹಾಕಿ ಸಾಣಿಸ್ತೀವಿ. ಓಕೆ, ಸಾಣಿಸೋಗಿ ಕಸ ವೇಸ್ಟ್ ಎಲ್ಲ ಇದರಲ್ಲೇ ಉಳ್ಕೊಂಡ್ರೆ ಸೋರ್ಸ್ ಆ ತರ. ಅದಾದ್ಮೇಲೆ ಶೀಟ್ ಹಾಕ್ತಿವಿ. ಶೀಟ್ ಹಾಕಿ ಹೊಡೆದ್ರ ಮೇಲೆ ನಾವು ಇಲ್ಲಿ ಬಿಸಿಲಿಗೆಲ್ಲ ಹಾಕುವಾಗ ಕೆಲವೊಂದು ಶೀಟ್ಗಳು ಇಬ್ನಿ ಎಲ್ಲ ತಾಗಿ ಬೂಸ್ಟ್ ಎಲ್ಲ ಬರುತ್ತೆ ಕೆಲವೊಂದು. ಓಕೆ, ಅದು ಸೆಕೆಂಡಿಗೆ ಅಂದ್ರೆ ಹಾಕಿದಾಗ. ಹೌದು. ಸೊ ಹೆಂಗಿದೆ ಇದ್ರ ವ್ಯಾಪಾರ ಎಲ್ಲ? ಈ ವರ್ಷದ ಮಟ್ಟಿಗೆ ರೇಟ್ ಚೆನ್ನಾಗೇ ಇದೆ, ಕೆಲಸ ಜಾಸ್ತಿನೇ. ಆದ್ರೆ ರೇಟ್ ಅಲ್ಲಿ ನೋಡಿದ್ರೆ ಹೋದ ವರ್ಷಕ್ಕಿಂತ ಸುಮಾರು ಒಂದು 30-40 ರೂಪಾಯಿ ಜಾಸ್ತಿನೇ ಇದೆ ಈ ವರ್ಷ. ಇವಾಗ ನೀವು ಅದು ಒಂದು ಮರ ಅಷ್ಟು ಬೆಳೆದು ಈ ತರ ಹಾಲು ಕೊಡಕ್ಕೆ ಎಷ್ಟು ದಿನ ತಗೊಳುತ್ತೆ? ಇವಾಗ ಏನಾದ್ರು ಸಸಿ ಹಾಕಿದ್ರೆ ಅದು ಹೆಚ್ಚು ಕಮ್ಮಿ 6ನೇ ವರ್ಷ ನಾವು ರಬ್ಬರ್ ಮಾರ್ಕ್ ಮಾಡ್ಬೋದು. ಮಾರ್ಕ್ ಮಾಡೋ ವರ್ಷ ಅಂತ ಹಾಲು ಬರಲ್ಲ, 1 ವರ್ಷ ಬಿಟ್ರೆ ಹಾಲು ಜಾಸ್ತಿ ಆಗ್ತಾ ಇರುತ್ತೆ. ಹಂಗೆ ಜಾಸ್ತಿ ಆಮೇಲೆ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಇಷ್ಟು ಎಕರೆ ಇದೆ ಅಂತ ಹೇಳಿದೀರಾ. ಸೊ ಹೇಳಿ, ನೀವು ಒಬ್ಬರೇ ಇಷ್ಟು ಮೇಂಟೈನ್ ಮಾಡ್ತೀರಾ ಯಾವ ತರ ಅಂತ? ಇಲ್ಲ, ನಮ್ಮ ಮನೆಯವರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಟ್ಯಾಪಿಂಗ್ ಮಾಡೋರು ಬೇರೆ ಜನ ಇದ್ದಾರೆ. ಎಷ್ಟೊತ್ತು ಬೇಕಾಗಬಹುದು ಇವಾಗ ಇಷ್ಟು ಜಾಗಕ್ಕೆ ಟ್ಯಾಪಿಂಗ್ ಮಾಡೋದಿದ್ರೆ? ಇದೆ ಒಂದು 350 ಮರ, ಒಂದು 2.25-3 ಗಂಟೆ ಟ್ಯಾಪಿಂಗ್. ಎಷ್ಟು ದಿನ ಬೇಕಾಗಬಹುದು ಒಂದು ಶೀಟ್ ಮಾಡೋದಕ್ಕೆ? ಟ್ಯಾಪಿಂಗ್ ಇಂದ ಆ ಶೀಟ್ ಮಾಡೋವರೆಗೂ ಎಷ್ಟು ದಿನ ಹಿಡಿಯುತ್ತೆ? ಇಲ್ಲ, ಅವತ್ತೇ ಆಗುದಲ್ಲ, ಒಂದೇ ದಿನದಲ್ಲಿ ಆಗುತ್ತೆ ಅದು? ಒಂದೇ ದಿನ. ತಿರ್ಗಾ ಅಲ್ಲಿ ಹಾರಾಕ್ಬೇಕಲ್ಲ? ಟೋಟಲಿ ಇವಾಗ ನೀವು ಟ್ಯಾಪಿಂಗ್ ಮಾಡಿರೋದ್ರಿಂದ ಹಿಡಿದು ಒಂದ್ ಮ್ಯಾಟ್ ಫುಲ್ ರೆಡಿ ಆಗಿ ಈಗ ಕಳ್ಸೋವರೆಗೂ ಎಷ್ಟು ದಿನ ಹಿಡಿಬಹುದು? ಒಂದು 5-6 ದಿನ ಬೇಕು. 5-6 ದಿನದಲ್ಲಿ ರೆಡಿ ಆಗುತ್ತೆ. ತೋಟ ಬಂದು ಭದ್ರಾ ಬ್ಯಾಕ್ ವಾಟರ್ ಅಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಅಟ್ಯಾಚ್. ಪ್ರಾಣಿಗಳ ಕಾಟ ಏನಿಲ್ವಾ ಅಂತ? ಇದೆ, ಪ್ರಾಣಿಗಳ ಕಾಟ, ಆನೆ ಕಾಟನೇ ಈಗ ಒಂದು 3 ವರ್ಷದಿಂದ ಹೆಚ್ಚಾಗಿರೋದು. ಆನೆ ಕಾಟ?
ಸೊ ಅಲ್ಲಿ ಫೆನ್ಸಿಂಗ್ ಹಾಕಿದಾರಲ್ಲ, ಹೆಂಗ್ ಬರ್ತದೆ? ಹಾಕಿದ್ದೇವೆ ಆ ಕಂಬನ ಅದನ್ನ ದೂಡಿ ಕಟ್ ಮಾಡಿ ಬರ್ತವೆ ಒಳಗೆ. ಏನು ಎಲೆಕ್ಟ್ರಿಕ್ ಫೆನ್ಸಿಂಗ್? ನಾನು ಹೌದೌದು. ಸೊ ಯಾವಾಗ 3 ವರ್ಷದಿಂದ ಅಂತ ಇದ್ದೀರಾ? ಏನಾದ್ರು ಒಳಗಡೆ ಒಂದಿನ ಕಾರು ಬಂದಿದ್ಯಾ? ಒಂದ್ ಎರಡು ಸಲ ಬಂದಿದೆ. ಹ್ಮ್. ಒಂಟಿ ಆನೆ ಕಳೆದ ವರ್ಷನೂ ಒಂದ್ಸಲ ಬಂತು, ಈ ವರ್ಷನೂ ಒಂದ್ಸಲ ಬಂದಿದೆ. ಯಾರಿಗ ತೊಂದ್ರೆ ಗಿಂದ್ರೆ ಏನಾರು ಆಗಿತ್ತ? ತೊಂದ್ರೇನು ಮಾಡಿಲ್ಲ. ನಾವಿಲ್ಲಿ ಬರುವಾಗ ಟಾರ್ಚ್ ಎಲ್ಲ ಹಾಕಿದ್ವಿ, ತಕ್ಷಣ ಅದು ಎದ್ರಿ ಹಂಗೆ ದಾಟಿ ಹೋಗಿದೆ. ಸ್ಟಾರ್ಟ್ ಹೋಗಿದ್ದು, ತೊಂದ್ರೆ ಏನು ಮಾಡಿಲ್ಲ? ಏನು ಮಾಡಲಿಲ್ಲ. ಒಂದ್ ಸ್ವಲ್ಪ ಬಾಳೆ ಹ್ಮ್. ಮುರಿದು ತಿಂದಿದೆ. ಹ್ಮ್. ಒಂದೆರಡು ಅಡಿಕೆಯನ್ನು ಮುರಿದಿದೆ. ಬರೀ ಆನೆ ಕಾಟ ಒಂದಿದೆ ಅಂತ? ಆನೆ ಮತ್ತೆ ಹಂದಿ ಇದೆ. ಹಂದಿ ನಮಗೆಲ್ಲ ಈ ಐಬೆಕ್ಸ್ ಎಲ್ಲ ಕೊಡುವಾಗ ಅಷ್ಟೊಂದು ತೊಂದರೆ ಮಾಡ್ತಾ ಇಲ್ಲ. ಮತ್ತೆ ಕಾಡು ಪ್ರಾಣಿಗಳು ಸಣ್ಣ ಪುಟ್ಟ ಇದೆ. ಮುಳ್ಳಂದಿ ಇದೆ. ಮುಳ್ಳಂದಿಗೆ ಮರಗೆಣಸೆಲ್ಲ ಅಗಿದು ತಿನ್ನೋದುಂಟು. ಮತ್ತೆ ಸುವರ್ಣಗೆಡ್ಡೆ ಅದೆಲ್ಲ ಅಗಿಯೋದುಂಟು. ಅದಕ್ಕೆಲ್ಲ ನಾವು ಸ್ವಲ್ಪ ಬಟ್ಟೆ ಗಿಟ್ಟೆ ಕಟ್ಟಿ ಅದೆಲ್ಲ ಮಾಡಿ ಸ್ವಲ್ಪ ಸೌಂಡ್ ಎಲ್ಲ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಇದಾಗುತ್ತೆ. ಸೊ ಇಲ್ಲೂ ಏನೋ ಫೆನ್ಸಿಂಗ್ ಹಾಕಿರಂಗಿದೆ ಚಿಕ್ಕದಾಗಿ. ಇಲ್ಲ ಐಬೆಕ್ಸ್ ಆನೆದೇ ಒಂದ್ 2-3 ವರ್ಷದಿಂದ ಸ್ವಲ್ಪ ಭಯ. ಸೊ ಅದು ಓಡ್ಸಕ್ಕೆ ನೀವೇನಾದ್ರು ಅವ್ರೊಂದು ಟೀಮ್ ಇದಾರೆ. ಅವ್ರು ಬಂದು ನೈಟ್ ಎಲ್ಲ ಬಂದು ಪಟಾಕಿ ಎಲ್ಲ ಹೊಡೆದು ಹೋಗ್ತಾರೆ. ಅದ್ ನೀವೇನಾರು ಫೋನ್ ಮಾಡ್ತೀರಾ ಅಥವಾ ಹೆಂಗೆ? ಫೋನ್ ಮಾಡಿ ಹೇಳ್ತೀರಾ ಅದಕ್ಕೆ? ಆದ್ರೆ ಅವರು ಒಂದಿಷ್ಟು ಜಾಗ ಆ ಕಡೆ ಕಾಡಿ ಓಡಿಸ್ತಾರೆ, ಮತ್ತೆ ಅವ್ರು ಹೋಗೋದ್ರ ಅದ್ರ ಹಿಂದೆ ಬಂದ್ಬಿಡ್ತಾವ, ತಿರ್ಗಾ ಬರುತ್ತೆ. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ತೊಂದ್ರೆ ಏನ್ ಕೊಟ್ಟಿಲ್ಲ ಇಲ್ಲಿವರೆಗೂ? ಇಲ್ಲಿವರೆಗೂ ಜನಗಳಿಗೆ ಅಂತ ತೊಂದ್ರೆ ಇಲ್ಲ. ಅದೇ ತೋಟ ಗೀಟ ಸ್ವಲ್ಪ ಹತ್ತಿ ಹಾಳು ಮಾಡಿ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ರಬ್ಬರ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಿ ಪ್ರೋಸೆಸ್ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ಸ್ ಅಂಕಲ್ ತೋರಿಸಿದ್ದಕ್ಕೆ. ಹಿಂಗೆ ತುಂಬ ಥ್ಯಾಂಕ್ಸ್. ಇವ್ರದ್ದು ಮನೆ ಮಾತ್ರ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ಹೇಗಿದೆ ಅಂದರೆ. ಬ್ಯಾಕ್ ವಾಟ್ರಲ್ಲಿ ಇರೋದ್ರಿಂದ ಆರಾಮಾಗಿದೆ. ಇಲ್ಲಿಲ್ಲೇ ನವಿಲೆಲ್ಲ ಓಡಾಡುತ್ತೆ. ತುಂಬ ಕಾಡು ಮಧ್ಯ ಇದೆ. ಒಂಚೂರು ಸೌಂಡ್ ಇಲ್ಲ, ಏನಿಲ್ಲ. ನೆಟ್ವರ್ಕ್ ಎಲ್ಲ ಏನೋ ಇಶ್ಯೂ ಇಲ್ವಾ ನಿಮಗೆ? ಸ್ವಲ್ಪ ಪ್ರಾಬ್ಲಮ್ ಇದೆ. ಜಿಯೋ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ. BSNL ಅಂದರೆ ಏರ್ ಫೈಬರ್ ಏನಾರು ಹಾಕ್ಸ್ಕೊಂಡಿದ್ದೀರಾ ಅದಕ್ಕೆ? ನಾವು ಬೂಸ್ಟರ್ ಹಾಕೊಂಡಿದೀವಿ ಅಲ್ಲಿ ನೋಡಿ. ಅದು ಜಿಯೋದೇನಾ? ಜಿಯೋ. ಓಕೆ, ಅದು ಅಲ್ಲಿ ಟವರ್ ಮಾಡುತ್ತೆ. ಸೊ ಕರೆಂಟ್ ಎಲ್ಲ ಹೋದ್ರೆ ನಿಮಗೆ ಹೆಂಗೆ ತೊಂದರೆ? ಇಲ್ಲಿ ಹೋದ್ರೆ 1-2 ದಿನ ಎಲ್ಲ UPS ಇರತ್ತೆ. ಅದು ಹೋದ್ರೆ ಮತ್ತೆ ಕಷ್ಟ. 2 ದಿನವರೆಗೂ ರೆಡಿ ಆಗಲ್ಲ ಇಲ್ಲಿ? 2 ದಿನ ಹಳ್ಳಿ ಅಲ್ಲ, ಸ್ವಲ್ಪ ಗಾಳಿ ಮಳೆ ಎಲ್ಲ ಬಂದ್ರೆ ಕಂಬ ಎಲ್ಲ ಕಟ್ ಆಗೋದುಂಟು, ಮರ ಬಿದ್ದು. ಮತ್ತೆ ಎಲ್ಲಾ ಕಡೆನೂ ಅವರು ರೆಡಿ ಮಾಡಿ ಬರೋಷ್ಟೊಳಗೆ 2 ದಿನ 3 ದಿನ ಎಲ್ಲ ತಗೊಂಡು. ಅಲ್ಲಿವರೆಗೆ ಹೆಂಗ್ ಮತ್ತೆ ಮನೆಯಲ್ಲೆಲ್ಲ? ಅದೇ 1-2 ದಿನ ಎಲ್ಲ ಸ್ವಲ್ಪ UPS ಎಲ್ಲ ವರ್ಕ್ ಮಾಡ್ತೀವಿ. ಮತ್ತೆ 1 ದಿನ 2 ದಿನಕ್ಕೂ ನೀರಿಂದು ಇದು ಇರುತ್ತೆ, ಸಿಂಟೆಕ್ಸ್ ಅಲ್ಲಿ ತುಂಬಿಸಿರ್ತಾರೆ. ಮತ್ತೆ 2 ದಿನನೂ ಬಿಟ್ರೆ ನೀರಿಗೂ ಸಮಸ್ಯೆ ಆಗುತ್ತೆ ನಮಗೆ. ಅಂದ್ರೆ ಬಾರಿ ಆದಷ್ಟು ಬೇಗ ನಾವೇ ಮುಂದೆ ನಿಂತ್ಕೊಂಡು ಅದನ್ನ ಮಾಡಿ ರೆಡಿ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಅದೇ ಕರೆಂಟ್ ಹೋದ್ರೆ ಕಷ್ಟ ಅಂತಾನೆ ಹೇಳ್ತೀರಾ, ಯಾಕಂದ್ರೆ ತಿರ್ಗು ಮೋಟ್ರ್ ಎಲ್ಲ ನೋಡಿದೆ ನಾನು, ಲೈನಿಂಗ್ ಎಲ್ಲ ಹಾಕಿದ್ದೀರಾ ಅದಕ್ಕೂ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ರಬ್ಬರ್ ಎಕ್ಸ್ಟ್ರಾಕ್ಷನ್ ಹೇಗೆ ಮಾಡ್ತಾರೆ ಅಂತ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.